ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ, ಇವಾಗಷ್ಟೇ, ನಾನೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮಗಿರ್ಬೇಕು. ಆ್ಯಕ್ಚುಲಿ ಮೀಡಿಯಾದವ್ರು ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರಾ ನೀವು, ಬೇರೆ ಕ್ಲಾಂತ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು. ಸ್ವಲ್ಪ ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಟರ್ ಇದ್ದಾರೆ ಇಲ್ಲೇ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೇನು ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಈ ಮೂವಿಯಲ್ಲಿ ನಾನು ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತು ಒಂದ್ಸಲಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಸ್ಟ್ಯಾಂಡರ್ಡ್. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನೂ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್ ಮಾಡಿದ್ದೆ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ವರ್ಲ್ಡ್ BJJಯಲ್ಲಿ. ಆ್ಯಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ. ಆದರೆ ನಮ್ಮೆಲ್ಲರ ಹಾರೈಕೆ ಅಂದರೆ ಕಿಕ್ ಬಾಕ್ಸಿಂಗ್ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಆ್ಯಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ. ದಯಮಾಡಿ ಗೇಮ್ಸಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಎನಿಮೋರ್. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೆರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು, ಐ ಮೀನ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾನಲ್ಲಿದೆ. ಸರ್ ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನಲ್ಲಿ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ ಸರ್. ಕತೆ ನಾನೇ ಬರೆದಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕೆ ಕರ್ಕೊಂಬರೋರು. ಸೊ ಅದು ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಲ್ದಿರೋ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಡೆವಲಪ್ ಮಾಡಿದೆ ಸರ್. ಸರ್ ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ ಯೂಶಲಿ ಅದು ಜಸ್ಟ್ ಆ ಒಂದು ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಷನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಕೈಯಿಂದ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾನಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವಳು ಎದ್ದು ಓಡಾಡಬೇಕು ಅನ್ನೋದು. ಸೊ ಈ ಒಂದು ಪಾಯಿಂಟು ಇಟ್ಟಿದ್ದೀನಿ ಸರ್ ಥ್ರೂಔಟ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ, ಒಂದು ಕತೆ ಹೇಳ ಆ್ಯಂಡ್ ರೀಸೆಂಟ್ ಕೆರೆ ಬೇಟೆ ಮಾಡಿದ್ದಾರೆ ಅವರು, ಧರಣಿ ಮಂಡಳ ಮಧ್ಯದವರು. ಸರ್ ಅಫ್ಕೋರ್ಸ್ ಇದೊಂದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಟೋಟಲಾಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್, ನೀವು ಟ್ರೈಲರಲ್ಲೂ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗಬೇಕು ಅಂತಲೇ. ಟೈಟ್ಲ್ ಸಾಂಗೇ ಇದೆ ಸರ್. ಯಾವ ಮನ ಮುರಳಿ ಕರೆಯಿತು ಅನ್ನೋ ಟೈಟ್ಲ್ ಸಾಂಗು ಇದೆ.
ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ಅದು ರಿಪೀಟೆಡ್ಲಿ ಹೋಗ್ತಾ ಇರುತ್ತೆ ಸರ್ ಮ್ಯೂಸಿಕಲ್. ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ, ಬರೀ ಆ ಲೈನ್ ಮಾತ್ರ ತೊಗೊಂಡಿದ್ದೀನಿ. ಗೋಪಾಲ್ ಕೃಷ್ಣ ಅಡಿಗರು ಸಾಹೇಬ್ ತೊಗೊಂಡಿದ್ದೀವಿ, ಬಟ್ ಫಸ್ಟ್ ಲೈನ್ ಮಾತ್ರ ಹುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋದು. ಸೊ 3 ಸಾಂಗು ಎಲ್ಲ ಅವರೇ ಬರೆದಿರೋದು ಸರ್. ಸಿಂಗರ್ಸ್ ಕೂಡ ಅಷ್ಟೇ, ಒಂದು ಹಾಡನ್ನ ಹರಿಚರಣ್ ಅಂತ ತಮಿಳ್ ಬೇಸ್ ಸಿಂಗರ್ ಹಾಡಿದ್ದಾರೆ, ಇನ್ನೊಂದು ಸತ್ಯಪ್ರಕಾಶ್ ಅಂತ ಅವರು ಚೆನ್ನೈ ಬೇಸ್ ಸಿಂಗರ್, ಅನುರಾಧ ಭಟ್ ಮೇಡಮ್ ಒಂದು ಹಾಡು ಹಾಡಿದ್ದಾರೆ ಸರ್.